ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಸ್ಪರ್ಧಾತ್ಮಕ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸ್ವಲ್ಪ ದಿನಗಳಿಂದ ಕಾರಣಾಂತರದಿಂದ ನನಗೆ ಯಾವುದೇ ಥರದ ಒಂದು ಅಪ್ಡೇಟ್ಗಳನ್ನು ಕೊಡೋಕ್ಕಾಗಲಿಲ್ಲ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಇತ್ತೀಚಿನ 2025 ರಿಕ್ರೂಟ್ಮೆಂಟ್ನ ಒಂದು ಹುದ್ದೆಯ ನಾವು ಸಂಪೂರ್ಣ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ನೋಡ್ರಿ 2025 ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂತಂದರೆ IB. IB ಅಂತಂದರೆ ಇಂಟೆಲಿಜೆನ್ಸಿ ಬ್ಯೂರೋ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ವೇಕೆನ್ಸಿಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಗುಪ್ತಚರ ಇಲಾಖೆಯಲ್ಲಿ ಈ ಒಂದು ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ನಾವು ಒಟ್ಟಾರೆ ನೋಡ್ಬೇಕಂದ್ರೆ ಈ ಒಂದು ಇಂಟೆಲಿಜೆನ್ಸಿ ಬ್ಯೂರೋ ಡಿಪಾರ್ಟ್ಮೆಂಟ್ ಡ್ರೈವರ್ ವೇಕೆನ್ಸಿ ಎಷ್ಟಿದೆ ಅಂತಂದರೆ ಒಟ್ಟು 455 ಪೋಸ್ಟ್ಗಳನ್ನು ಈ ಒಂದು ನೋಟಿಫಿಕೇಷನಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, SAMT ಅಂತೇಳಿ ಕರೀತಾರೆ, ಅಂದರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ. ಇದು ಒಂದು SAMT ಅಂತೇಳಿ ಕೂಡ ಕರೀತಾರೆ ಸ್ನೇಹಿತರೆ. ನೋಡ್ರಿ, SAMT ಅಂತಂದರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂತೇಳಿ. ಇದು ಔಟ್ ಆಫ್ ಸ್ಟೇಟ್ಸ್, ಅಂದರೆ ಭಾರತದಂತಹ ವಿವಿಧ ರಾಜ್ಯಗಳಲ್ಲಿ ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಕೂಡ ಕರೆದಿರೋ ಸ್ನೇಹಿತರೆ. ಈ ಒಂದು ಹುದ್ದೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬೆಂಗಳೂರಿನಲ್ಲಿ ಎಷ್ಟು ಹುದ್ದೆಗಳಿವೆ ಅನ್ನೋದು ಕೂಡ ಇಲ್ಲಿ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ ಸ್ನೇಹಿತರೆ. ಈ ಒಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ನೋಟಿಫಿಕೇಶನ್ ಲಿಂಕನ್ನು ಕೂಡ ಇರುತ್ತದೆ. ತಾವು ದಯವಿಟ್ಟು ಸಂಪೂರ್ಣ ವಿವರಣೆಯನ್ನು ಕೂಡ ನೋಡ್ಕೋಬೋದು ಸ್ನೇಹಿತರೆ. ಬೆಂಗಳೂರಿಗೆ ಸಂಬಂಧಪಟ್ಟಂತ ನೋಡ್ರಿ, UR ಇಲ್ಲಿ 2 ಪೋಸ್ಟ್ಗಳನ್ನು ಇಕ್ಕಿದೆ. OBCನಲ್ಲಿ ಕೂಡ 2 ಪೋಸ್ಟ್ ಇದೆ. STನಲ್ಲಿ ಕೂಡ 1 ಪೋಸ್ಟ್ ಇದೆ. EWS ಅಲ್ಲಿ ಕೂಡ 1 ಪೋಸ್ಟ್ ಇದೆ. ಒಟ್ಟಾರೆ 6 ಹುದ್ದೆಗಳ ಒಂದು ನೇಮಕಾತಿಯನ್ನು ಈ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟದ ಸ್ನೇಹಿತರೆ. ನೀವು ನಮ್ಮ ಬೆಂಗಳೂರು ಬಿಟ್ಟು ಮತ್ತು ಬೇರೆ ರಾಜ್ಯಕ್ಕೂ ಕೂಡ ತಾವು ಈ ಒಂದು ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ಹುದ್ದೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಯಾವ ಒಂದು ರಾಜ್ಯದಲ್ಲಿದೆ ಅಂತಂದರೆ ಡೆಲ್ಲಿಯಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಜಾಸ್ತಿ ಪೋಸ್ಟ್ಗಳನ್ನು ಕೂಡ ಅಲ್ಲಿ ಇವೆ ಸ್ನೇಹಿತರೆ. ಹಾಗಾಗಿ ನೋಡ್ರಿ, ಈ ಒಂದು IB ಡ್ರೈವರ್ಸ್ಗೆ ಎಷ್ಟು ವೇಕೆನ್ಸಿ ಇವೆ? 455 ಇದೆ. ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ ಅಂತ ಹೇಳಿ ಕೂಡ ನಮ್ಮ ಎಲ್ಲ ಹುಡುಗರಿಗೆ ಭಾಳ ಇಂಪಾರ್ಟೆಂಟ್ ಆಗಿರೋದು. ನಮ್ಮ ಹುಡುಗರು ಯಾವುದೇ ಒಂದು ಪೋಸ್ಟ್ ಹಾಕಬೇಕಿತ್ತಂದರೆ ಅದಕ್ಕೆ ಸ್ಯಾಲ್ರಿ ಎಷ್ಟು ಅಂತೇಳಿ ಕೇಳ್ತಾರೆ, ಎಷ್ಟಿದೆ ಸ್ಯಾಲ್ರಿ ಅಂತೇಳಿ. ಹಾಗಾಗಿ ಈ ಒಂದು IB ಡ್ರೈವರ್ ವೇಕೆನ್ಸಿ, ಈ ಒಂದು IBನಲ್ಲಿರುವಂತಹ ಡ್ರೈವರ್ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಅಂತಂದ್ರೆ ನೋಡ್ರಿ, ಈ ಒಂದು ಹುದ್ದೆ ಗ್ರೂಪ್ C ನಲ್ಲಿ ಬರ್ತದೆ. ಹಾಗಾಗಿ ಈ ಒಂದು ಹುದ್ದೆಗೆ ಸ್ಯಾಲ್ರಿ 21,700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 69,100 ರೂಪಾಯಿವರೆಗೆ ಈ ಒಂದು ಸ್ಯಾಲ್ರಿಯನ್ನು ಕೂಡ ಹೊಂದಿರುತ್ತದೆ. ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಿತ್ತಂದರೆ ನಮ್ಮ ಏಜ್ ಎಷ್ಟು ಇರಬೇಕಪ್ಪ ಅಂತಂದರೆ ಮಿನಿಮಮ್ 18 ಹೊಂದಿರಬೇಕು. ಮ್ಯಾಕ್ಸಿಮಮ್ 27 ಕೂಡ ಹೊಂದಿರಬೇಕು ಸ್ನೇಹಿತರೆ. ಇದೇ ಥರ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಈ ಹುದ್ದೆಗೆ ಹೊಂದಿರುತ್ತದೆ ಸ್ನೇಹಿತರೆ. ಹಾಗಾಗಿ OBCನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ 3 ವರ್ಷ, SC/ST ನಲ್ಲಿರುವಂಥ ಅಭ್ಯರ್ಥಿಗಳಿಗೆ 5 ವರ್ಷ. ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಹೊಂದಿರುತ್ತದೆ ಸ್ನೇಹಿತರೆ. ಈ ಒಂದು ಎಕ್ಸಾಮ್ ನೋಡ್ರಿ, ಈ ಎಕ್ಸಾಮನ್ನು ಕೂಡ IB ಅನ್ನೋ ಒಂದು ಎಕ್ಸಾಮ್ ಕೂಡ ಇದನ್ನು ಕೂಡ ಆನ್ಲೈನ್ ಇರುತ್ತದೆ, ಅಂದರೆ CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರುತ್ತದೆ. ಇದರಲ್ಲಿ 2 ವಿಧಾನ ಇರುತ್ತದೆ. ಎಕ್ಸಾಮನ್ನು ಟೈರ್ 1 ಅಂತೇಳಿ ಕರೀತಾರೆ. ಟೈರ್ 2ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇಂಟರ್ವ್ಯೂ ಕೂಡ ಇರುತ್ತೆ ಸ್ನೇಹಿತರೆ. ಟೈರ್ 1 ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳು ಟೈರ್ 2 ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವ ವಿಷಯದ ಬಗ್ಗೆ ಎಕ್ಸಾಮನ್ನು ನಡೆಸ್ತಾರಪ್ಪ ಅಂತಂತಂದ್ರೆ ನೋಡ್ರಿ, ಜನರಲ್ ಅವೇರ್ನೆಸ್, ಇದು 20 ಮಾರ್ಕ್ಸನ್ನು ಹೊಂದಿರುತ್ತೆ ಸ್ನೇಹಿತರೆ. ಅದೇ ಥರ ಬೇಸಿಕ್ ಟ್ರಾನ್ಸ್ಪೋರ್ಟ್ ಮತ್ತು ಡ್ರೈವಿಂಗ್ ರೂಲ್ಸ್, ಈ ಒಂದು ಡ್ರೈವಿಂಗ್ ಹುದ್ದೆ ಆಗಿರುವುದರಿಂದ ನಮಗೆ ಡ್ರೈವರ್ಗೆ ಸಂಬಂಧಪಟ್ಟಂತಹ ಹುದ್ದೆಗೆ ಸಂಬಂಧಪಟ್ಟಂತಹ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಚಿಹ್ನೆಗಳ ಗುರುತು, ಈ ಒಂದು ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ 20 ಮಾರ್ಕ್ಸನ್ನು ಕೂಡ ಇರುತ್ತದೆ ಸ್ನೇಹಿತರೆ. ಹಾಗೆ ರೀಸನಿಂಗ್ ಆಗಲಿ, ಇಂಗ್ಲೀಷ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಇವುಗಳು ಕೂಡ 20 ಮಾರ್ಕ್ಸಿಂದು ಇರುತ್ತೆ ಸ್ನೇಹಿತರೆ. ಇದಕ್ಕೂ ಕೂಡ ನೋಡ್ರಿ 1/4 ನೆಗೆಟಿವ್ ಮಾರ್ಕ್ಸನ್ನು ಕೂಡ ಹೊಂದಿರುತ್ತದೆ. ಈ ಒಂದು ಎಕ್ಸಾಮನ್ನು 1 ತಾಸಿನ ಎಕ್ಸಾಮ್ ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಹಾಗಾಗಿ ಟೈರ್ 2ನಲ್ಲಿ ನೋಡ್ರಿ, ಟೈರ್ 2ನಲ್ಲಿ ಓನ್ಲಿ ಎಕ್ಸಾಮನ್ನು ಪಾಸ್ ಆದವ್ರಿಗೆ ಮಾತ್ರ ಟೈರ್ 2 ಸೆಲೆಕ್ಷನ್ ಆಗ್ತಾರೆ. ಅಲ್ಲಿ ಇಂಟರ್ವ್ಯೂವನ್ನು ಕೂಡ ಅವರು ಫೇಸ್ ಮಾಡ್ತಾರೆ ಸ್ನೇಹಿತರೆ. ಅದೇ ಥರ ನೋಡ್ಬೇಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂತಂದರೆ ಎಕ್ಸಾಮ್ ಸೆಂಟರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಬೆಳಗಾವಿ, ಬೆಂಗಳೂರು, ಮಂಗಳೂರು, ಮೈಸೂರು, ಇವು 4 ಈ ಒಂದು ಎಕ್ಸಾಮ್ ಸೆಂಟರ್ಸನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಿತ್ತಂದರೆ ನಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು, ನಾವು ಏನು ಓದಿರ್ಬೇಕು ಅನ್ನೋದಕ್ಕೆ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಿದ್ರೆ ಕಂಪಲ್ಸರಿಯಾಗಿ ಮಿನಿಮಮ್
10ನೇ ಪಾಸನ್ನು ಕೂಡ ಆಗಿರಬೇಕು. LMV ಲೈಸೆನ್ಸನ್ನು ಕೂಡ ತಾವು ಹೊಂದಿರಬೇಕು. ಅದಾದಮೇಲೆ ಆ ಒಂದು ಲೈಸೆನ್ಸ್ ಮೇಲೆ ನೀವು 1 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಆ ಒಂದು ಅನುಭವ ನಿಮ್ಮಲ್ಲಿರ್ಬೇಕು ಸ್ನೇಹಿತರೆ. ಸೊ ಅದರ ಸರ್ಟಿಫಿಕೇಟನ್ನು ಕೂಡ ಕೇಳುತ್ತದೆ. ಸೊ ಅದೇ ಥರ ಡೊಮೆಸೈಲ್ ಸರ್ಟಿಫಿಕೇಟನ್ನು ಕೂಡ ಈ ಒಂದು ಹುದ್ದೆಗೆ ಬೇಕಾಗಿರುತ್ತೆ ಸ್ನೇಹಿತರೆ. ಈ ಹುದ್ದೆ ನೋಡ್ರಿ, ಸೊ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಬೋದು. ಈ ಹುದ್ದೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗಿದೆ ಅಂದರೆ 6/9/2025 ಈ ಅಪ್ಲಿಕೇಶನನ್ನು ಹಾಕಲು ಪ್ರಾರಂಭವಾಗಿದೆ. ಈ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಯಾವಾಗ ಅಂದರೆ 28/9/2025 ಈ ಒಂದು ಹುದ್ದೆಗೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕಲು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಚಲನ್ ಎಷ್ಟು ಇರುತ್ತಪ್ಪ ಅಂತಂತಂದರೆ 650 ರೂಪಾಯಿ ಕೂಡ ಚಲನನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕನ್ನೋರು ಆದಷ್ಟು ಬೇಗ ಲಾಸ್ಟ್ ಡೇಟ್ವರೆಗೂ ಕಾಯಬೇಡ್ರಿ. ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಸ್ನೇಹಿತರೆ. ಸೊ ಮತ್ತೆ ಹೆಚ್ಚಿನ ಅಪ್ಡೇಟ್ಗಳನ್ನು ಸಿಕ್ಕರೆ ನಾವು ತಮಗೆ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ನಾನು ಇದರ ಬಗ್ಗೆ ಸಂಪೂರ್ಣ ಅಥವಾ ಅಡ್ಮಿಟ್ ಕಾರ್ಡ್ ಬಿಟ್ಟರೆ ಅಡ್ಮಿಟ್ ಕಾರ್ಡ್ ಬಗ್ಗೆ ಆಗಲಿ ಸೊ ಏನೇ ಅಪ್ಡೇಟ್ ಕೊಟ್ಟರು ಕೂಡ ನಾನು ಮತ್ತೆ ಅಪ್ಡೇಟನ್ನು ಕೂಡ ಮಾಡ್ತೀನಿ ಸ್ನೇಹಿತರೆ. ಮತ್ತು ಬೇರೆ ಹುದ್ದೆಗಳ ವೇಕೆನ್ಸಿಯನ್ನು ಕೂಡ ಬಿಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಒಂದು ಸಂಪೂರ್ಣ ವಿವರಣೆಯನ್ನು ನೋಡೋಣ ಸ್ನೇಹಿತರೆ. ಸೊ ಆದಷ್ಟು ಯಾರಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ತಮ್ಗೆ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊತೀನಿ ಸ್ನೇಹಿತರೆ. ಧನ್ಯವಾದಗಳು.